ಸ್ಟಾರ್ಟ್. ನಮಸ್ಕಾರ. ಒಂದೇ ಕೃಷ್ಣಂ ಜಗದ್ಗುರು ಸರ್ವಂ ಶ್ರೀಕೃಷ್ಣಾರ್ಪಣ ವಸ್ತು. ಬನ್ನಿ, ನಾನು ಇವತ್ತೊಂದು ದಿನ ತಮಿಳುನಾಡಿನಲ್ಲಿರ್ತಕ್ಕಂತಹ ಕಂಚಿ ಕಾಮಕೋಟಿ ಶ್ರೀ ಮಹಾವಿಷ್ಣುವಿನ ಅವತಾರವಾಗಿರ್ತಕ್ಕಂತಹ ಶಿವ ಪಾರ್ವತಿಯ ಪ್ರತೀಕವಾಗಿರ್ತಕ್ಕಂತಹ ಒಂದು ಶಕ್ತಿ ಸ್ಥಳವೇ ಕಂಚಿ ಕಾಮಾಕ್ಷಮ್ಮ ಟೆಂಪಲ್. ಇವತ್ತು ನಾನು ಕಂಚಿ ಕಾಮಾಕ್ಷಿಯ ಟೆಂಪಲ್ನಲ್ಲಿದ್ದೀನಿ. ಬನ್ನಿ, ಈ ಒಂದು ಕಂಚಿ ಕಾಮಾಕ್ಷಿಯ ಒಂದು ಇತಿಹಾಸವನ್ನು ನೋಡೋದಾದರೆ, ಈ ಕಂಚಿ ಕಾಮಾಕ್ಷಿಯ ದೇವಸ್ಥಾನವನ್ನು 5 ಮತ್ತು 8ನೇ ಶತಮಾನಗಳ ಮಧ್ಯದಲ್ಲಿ 5 ಮತ್ತು 8ನೇ ಶತಮಾನಗಳ ಮಧ್ಯದಲ್ಲಿ ಪಲ್ಲವರ ರಾಜರು ಇದನ್ನು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅನ್ನೋದು ಒಂದು ಸ್ಥಳೀಯ ಇತಿಹಾಸದಿಂದ ನಮಗೆ ಗೊತ್ತಾಗ್ತಾ ಇದೆ. ಆದರೆ ಈ ಒಂದು ಕಂಚಿ ಕಾಮಾಕ್ಷಿಯ ಒಂದು ದೇವಸ್ಥಾನಕ್ಕೆ ಶಕ್ತಿಯನ್ನು ತುಂಬಿದ್ದು ಶ್ರೀ ಮಹಾವಿಷ್ಣುವಿನ ಅವತಾರವಾಗಿರ್ತಕ್ಕಂತಹ ಆದಿಶಂಕರಾಚಾರ್ಯರು 8ನೇ ಶತಮಾನದಲ್ಲಿ ಸಾಕ್ಷಾತ್ ಶ್ರೀ ಮಹಾವಿಷ್ಣುವಿನ ಅವತಾರವಾಗಿ ಈ ದೊರೆಗೆ ಬರ್ತಾರೆ. ಇಡೀ ಹಿಂದೂ ಧರ್ಮವನ್ನು ಪ್ರಚಾರ ಮಾಡುವ ಒಂದು ಹಾದಿಯಲ್ಲಿ ಶ್ರೀ ಮಹಾವಿಷ್ಣುವಿನ ಅವತಾರವಾಗಿರ್ತಕ್ಕಂತಹ ಆದಿಶಂಕರಾಚಾರ್ಯರು ಕಂಚಿ ಕಾಮಕೋಟಿಯ ಈ ಒಂದು ಪೀಠಕ್ಕೆ ಬಂದು ತಲುಪ್ತಾರೆ. ಕಂಚಿಯ ಕಾಮಾಕ್ಷಿ ದೇವಸ್ಥಾನದಲ್ಲಿ ಆದಿಶಂಕರಾಚಾರ್ಯರು ಶ್ರೀಚಕ್ರವನ್ನು ಸ್ಥಾಪನೆ ಮಾಡ್ತಾರೆ. ಇದು ಕಂಚಿ ಕಾಮಾಕ್ಷಿಯ ಒಂದು ವಿಶೇಷತೆ. ಶ್ರೀಚಕ್ರವನ್ನು ಸ್ಥಾಪನೆ ಮಾಡಿದ ನಂತರ ಕಂಚಿ ಕಾಮಾಕ್ಷಿಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಇತಿಹಾಸವು ಇದು ಬರುತ್ತೆ. ಏನೇ ಆದರೂ ಕೂಡ ಈ ಕಂಚಿ ಕಾಮಾಕ್ಷಿಯು ಒಂದು ಶಕ್ತಿಪೀಠ. ಹಾಗೆ ನೋಡೋದಾದರೆ ಹಿಂದೂ ಸನಾತನ ಧರ್ಮದಲ್ಲಿ 18 ಶಕ್ತಿಪೀಠಗಳು ಬರುತ್ತೆ. 18 ಪೀಠಗಳಲ್ಲಿ ಕಂಚಿ ಕಾಮಾಕ್ಷಿ ಕೂಡ ಒಂದು ಶಕ್ತಿಪೀಠವಾಗಿ ನಾವು ಕಾಣಬಹುದು. ಬನ್ನಿ, ನನ್ನ ಸ್ನೇಹಿತರು ಭಾಳ ಅದ್ಭುತವಾಗಿ ಈ ಒಂದು ಟೆಂಪಲನ್ನು ನಿಮಗೆ ನೋಡಿಸ್ತಾ ಇದ್ದಾರೆ. ಏನೇ ಆದರೂ ಕೂಡ ಇವತ್ತು ಕಂಚಿ ಕಾಮಾಕ್ಷಿಯ ದರ್ಶನವನ್ನು ನಾವು ನೋಡ್ತಾ ಇದ್ದೀವಿ. ನೋಡಿ, ಇದು 5 ಮತ್ತು 8ನೇ ಶತಮಾನಗಳಲ್ಲಿ ಪಲ್ಲವರ ರಾಜರು ಕನ್ಸ್ಟ್ರಕ್ಷನ್ ಮಾಡಿರ್ತಕ್ಕಂಥದ್ದು ನಮಗೆ ಸ್ಥಳೀಯ ಇತಿಹಾಸದಿಂದ ನಮಗೆ ಗೊತ್ತಾಗುತ್ತೆ. ಬನ್ನಿ, ಇದು ಮುಖ್ಯವಾಗಿರ್ತಕ್ಕಂತಹ ಅಮ್ಮನವರ ದೇವಸ್ಥಾನ. ಬನ್ನಿ, ಕಂಚಿ ಕಾಮಾಕ್ಷಿಯ ದೇವಸ್ಥಾನಕ್ಕೆ ಈಗ ಅಭಿಷೇಕ ಕೂಡ ನಡೀತಾ ಇರುತ್ತೆ. 8 ಗಂಟೆಗೆ ದರ್ಶನಕ್ಕೆ ನಮಗೆ ಪ್ರಾಪ್ತಿ ಆಗುತ್ತೆ. ಬನ್ನಿ, ಇಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ಧ್ವಜಸ್ತಂಭವನ್ನು ಕೂಡ ನಾವು ನೋಡ್ತೀವಿ. ಬನ್ನಿ, ಇದು ಧ್ವಜಸ್ತಂಭ ನೋಡೋದಕ್ಕೆ ಭಾಳ ಅದ್ಭುತವಾಗಿದೆ, ಭಾಳ ಸುಂದರವಾಗಿದೆ. ನಾನು ನನ್ನ ವೀಕ್ಷಕರಿಗಾಗಿ ಈ ಒಂದು ಧ್ವಜಸ್ತಂಭವನ್ನು ಸಂಪೂರ್ಣವಾಗಿ ನಾನು ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಬನ್ನಿ, ತಾವೆಲ್ಲರೂ ಕೂಡ ಶ್ರೀ ಮಹಾವಿಷ್ಣುವಿನ ಅವತಾರವಾಗಿರ್ತಕ್ಕಂಥ ಪಾರ್ವತಿಯ ಸ್ವರೂಪವೇ ಕಂಚಿ ಕಾಮಾಕ್ಷಿ ಅಂತ ಹೇಳಲ್ಪಡುತ್ತದೆ. ಹೀಗೆ ನೋಡೋದಾದರೆ ಇವತ್ತು ನಾವು ಕಂಚಿ ಕಾಮಾಕ್ಷಿಯ ದರ್ಶನವನ್ನು ನಾವು ಪಡೆದಿದ್ದೀವಿ. ಹಾಗೆಯೇ ನಾವು ಒಂದು ಪ್ರದಕ್ಷಿಣೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಭಾಳ ಹಳೆಯದಾಗಿರ್ತಕ್ಕಂಥ ಒಂದು ದೇವಸ್ಥಾನ. ಸುಮಾರು 5 ಮತ್ತು 8ನೇ ಶತಮಾನಗಳಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಶಿಲ್ಪಕಲೆಗೆ ಇಲ್ಲಿ ಅತ್ಯಂತ ಮಹತ್ವವನ್ನು ಕೊಡಲಾಗಿದೆ. ಶಿಲ್ಪಕಲೆಗೆ ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ದೇವಸ್ಥಾನ ಕಂಚಿ ಕಾಮಾಕ್ಷಿಯ ದೇವಸ್ಥಾನ. ಈಗಾಗಲೇ ಬೆಳಗ್ಗೆ 5 ಗಂಟೆಯಿಂದ ಈ ದೇವಸ್ಥಾನದಲ್ಲಿ ಅಭಿಷೇಕ, ಪೂಜೆ ಕೈಂಕರ್ಯಗಳು ನಡೀತಾ ಇರುತ್ತೆ. ಏನೇ ಆದರೂ ಕೂಡ ಇವತ್ತು ನಾನು ಈ ಒಂದು ದೇವಸ್ಥಾನದ ಒಂದು ಸಣ್ಣ ಚಿತ್ರಣವನ್ನು ನನ್ನ ವೀಕ್ಷಕರಿಗಾಗಿ ನಾನು ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಬನ್ನಿ, ಕೊನೆಯದಾಗಿ
ನಾವು ಶ್ರೀ ಮಹಾವಿಷ್ಣುವಿನ ಅವತಾರವಾಗಿರ್ತಕ್ಕಂತಹ ಪಾರ್ವತಿ, ಶಿವಪಾರ್ವತಿ, ವಿಶೇಷವಾಗಿ ಪಾರ್ವತಿಯ ಸ್ವರೂಪವೇ ಶ್ರೀ ಕಂಚಿ ಕಾಮಾಕ್ಷಿ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಒಂದೇ ತಿಷ್ಟಂ ಜಗದ್ಗುರು ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.